ಇದ್ರಲ್ಲ, ಒಳಗಡೆ ಕೆಲಸ ಮಾಡೋದು ಬಿಡೋದಿಲ್ಲ ನೀವು. ಹೌದು ರೀ, ನೀರ್ ಬೇಕಾದ್ರೆ ಬನ್ನಿ ಬೆಳಗ್ಗೆ ಕುಡಿಯಿರುತ್ತೆ. ಅದು ಹೋಗ್ಲಿ, ಬೇಗ ಬರ್ತೀನಿ ಅಂತ ಹೇಳಿ ಹೋದರು 7 ಗಂಟೆ ಆದ್ರೂ ಕೂಡ ಈಗ ಬರ್ತಾ ಇದ್ರಲ್ಲ, ಯಾಕ್ರಿ? ಹೊರಗಡೆ ಏನಾದ್ರೂ ಕೆಲಸವಿತ್ತೇನು? ಬರುವಾಗ ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ಕೆಲಸವಿತ್ತು, ಅದಕ್ಕಾಗಿ ಬರುವುದು ಸ್ವಲ್ಪ ತಡವಾಯ್ತು. ಸ್ವಾಮಿ, ಏನ್ ಹೇಳ್ತಾ ಇದ್ರಿ ನೀವು? ಪೊಲೀಸ್ ಸ್ಟೇಷನ್ ಕೆಲಸವಿದೆ, ಯಾಕ್ರಿ? ಏನಾಯ್ತು? ನಾವು ಯಾಕ ಬೇಕಿದ್ದೀವಿ, ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕಾಗಿ ಹೋಗಿದ್ದೆ. ಇದೇನ್ರಿ, ಡ್ಯೂಟಿಗೆ ಹೋಗಿ ಈಗ 1 ತಿಂಗಳಾಯ್ತು, ಬೇರೆ ಬಂದನಂತೆ, ಯಾಕ್ರಿ? ಅಂತದೇನಾಯ್ತು? ಯಾವುದೋ ಪ್ರಮುಖವಾದ ಕೆಲಸದ ಮೇಲೆ ಬರುತ್ತಿದ್ದಾನಂತೆ. ನನಗೂ ಗೊತ್ತಿಲ್ಲ, ಅವರ ಬಂದ ಮೇಲೆ ಕೇಳಬೇಕು. ಅಯ್ಯೋ, ನೀವಂತ ಹಾಗೆ ಇತ್ತು ಕಡೆಗೆ ಯಾರೋ ಬರ್ತಾ ಇದ್ದಾರೆ ನೋಡಿ. ಚೆನ್ನಾಗಿದ್ದೀರಾ? ಏನಿದು ಹಳ್ಳಿ ವೇಷ? ನನಗೆ ನಿಮ್ಮ ತಮ್ಮ ಬೈರವ ಗುಡ್ಡ ಸಿಗಲಿಲ್ಲವೇ? ಇದೇನಪ್ಪ ಭೈರವ, ಈಗಿನ ಹಳ್ಳಿ ವೇಷ? ಯಾಕೆ ಬೈರವ, ಏನಾಯ್ತು? ಈ ವೇಷದಿಂದ ಬಂದಿದ್ದೀರಾ ದಿಢೀರಂತ? ಇದೇನಿದು ನೀನು ಆಗಮ? ಅಣ್ಣ, ಒಂದು ಮಹಾತ್ಮದ ಕೆಲಸದಿಂದ ಇಲ್ಲಿಗೆ ಬಂದಿದ್ದೇನೆ. ಅಣ್ಣ ಅತ್ತಿಗೆ, ನೀವು ಆರಾಮದಿರಾ? ಹೌದಪ್ಪ, ನಾವು ಚೆನ್ನಾಗಿದ್ದೇವೆ. ಈ ನಿನ್ನ ವೇಷ ನೋಡಿ ಸ್ವಲ್ಪ ಭಯವಾಯಿತು ಅಷ್ಟೇ. ನೋಡಪ್ಪ, ನೀನು ಊಟದ ಸಮಯಕ್ಕೆ ಬಂದಿದ್ದೀಯ, ಊಟ ಮಾಡದೆ ಹಾಗೆ ಹೊರಟು ಹೋಗ್ಬೇಡ, ಎಲ್ಲ ಸೇರಿ ಊಟ ಮಾಡೋದಂತೆ. ಸರಿ ಅತ್ತಿಗೆ, ನೀವು ಊಟ ರೆಡಿ ಮಾಡಿ. ಹಾಗೆ ರಾತ್ರಿ ಸ್ವಲ್ಪ ಮಾತನಾಡದಿದ್ದೆ, ನಾವು ನಂತರ ಬರುತ್ತೇವೆ. ಆಗ್ಲಿಪ್ಪ. ಸೋದರ, ಏನಪ್ಪಾ ಅಂತ ಮಹತ್ವದ ಕೆಲಸ? ಅಣ್ಣ, ಮಣ್ಣಿ ತೆಲಿಯಲ್ಲಿ ದೊಡ್ಡ ಸಭೆ ನಡೆಯುವಾಗ ಉಗ್ರರು ಸಾವಿರಾರು ಜನಗೆ ಸಾವಿಗೆ ಕಾರಣರಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಪತ್ತೆ ಹಚ್ಚಲು ಬಂದಿದ್ದೇನೆ. ಬೈರವ, ನೀನು ಈ ಊರಿಗೆ ಬಂದು ಏನು ಮಾಡ್ಬೇಕು? ಅಣ್ಣ, ಬಯಲಾಗಿದ್ದು ದಿಲ್ಲಿಯಲ್ಲಿ ಬಾಂಬು, ಪಿಸ್ತೂಲು, ಬಂದೂಕು ಸಪ್ಲೈ ಮಾಡಿದ್ದು ಇದೇ ನಮ್ಮ ಮಾರ್ಕಂಡಿ ನಗರದಲ್ಲಿ. ಅದಕ್ಕೋಸ್ಕರ ನನ್ನನ್ನು ಬ್ಯಾಂಕಿನ ಅಧಿಕಾರಿಗಳು ಇಲ್ಲೇನೋ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಂದಿದ್ದೆ ನಾನು, ಅದಕ್ಕೋಸ್ಕರ ಬಂದಿದ್ದೀನಿ. ಆ ಉಗ್ರಿಗೆ ಸಹಾಯ ಮಾಡು, ಹರ್ಕತ್ ನನ್ನ ಮಕ್ಕಳನ್ನು ಇದೇ ನನ್ನ ಕೊಂಡಿಯಿಂದ ಅವರ ಊಟವನ್ನು ಚೆಂಡಾಡಿ ಬಾವಿಗೆ ನೇಪ ಹಾಕಿ ಅವರ ರಕ್ತವನ್ನು ನನ್ನ ತಾಯಿಗೆ ಅಪ್ಪಟ ಮಾಡಿದರೆ ಬಾಲ ಬೈದವನೇ ಅಲ್ಲ. ಅಣ್ಣ, ಚಂಡಾಡಿ ಬಿಡ್ತೇನೆ. ನಾನು ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದೆ. ಅಲ್ಲಿ ನನಗೊಂದಿಷ್ಟು ಮಾತುಗಳು ಸಿಕ್ಕವು. ಆ ಮಾತುಗಳ ಹಿಂದೆ ಹೋದಾಗ ಯಾರು ಒಬ್ಬ ಈ
ಸೌಕರ್ಯನ ಕೈವಾಡ ಇದೆ ಎಂದು ನನಗೆ ಅನುಮಾನ ಬಂದಿದೆ. ಯಾರಣ್ಣ ಅವರನ್ನು ಈಗಲೇ ಕತ್ತರಿಸಿ ಬಿಡುತ್ತೇನೆ. ತಮ್ಮ ಸೋದರ ಈಗಲೇ ಬೇಡ. ಅವನ ಹಿಂದೆ ಯಾರ್ಯಾರಿಂದ ಮೊದಲು ಪದ್ಯ ಹಚ್ಚಿ ಆ ನಂತರ ನಿನಗೆ ಹೇಳುತ್ತೇನೆ. ಆ ನಂತರ ಆ ಹರಾಮಿ ನಂಡು ಮುಂಡೆ ಮಕ್ಕಳನ್ನು ಬಚ್ಚಿ ಹೊರಟಿ ಬಿಡು. ಬೈರವಾ, ಆಯ್ತು ಅಣ್ಣ, ಹೇಳಿ ನಾನು ಬರುತ್ತೇನೆ. ಊಟ ಮಾಡೋಣ. ನನ್ನ ಮಕ್ಕಳ ದೇಶದಲ್ಲಿ ಎದ್ದು ಯಾವುದೇ ಅನ್ನ ತಿಂದು ನಿಮ್ಮಂತ ದೇಶದ್ರೋಹಿಗಳನ್ನು ನನ್ನ ಪರಿಸೆಯಿಂದ ನಿಮ್ಮನ್ನು ಚಿಂಚಿಗೆ ಕೊಂಚ ಹಾಕಿ ನಾಯಿ ನರಿಗಳಿಗೆ ಬಿಸಾಕಿ ಬಿಡುತ್ತೇನೆ.